ಊರನ್ನು ಮಿಸ್ ಮಾಡ್ಕೋತಾ ಇದ್ವಿ. ಗಟ್ಟಿ ತಿನ್ನಿಲ್ಲ, ಮೂಡೆ ತಿನ್ನಿಲ್ಲ ಅಂತ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಭರಣ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಬೆಂಗಳೂರಿನಲ್ಲಿದ್ದೇನೆ. ಉಡುಪಿಯ ದಿ ಒರಿಜಿನಲ್ ಆಭರಣ ಬೆಂಗಳೂರಿಗೆ ಬಂದು ಭರ್ತಿ 1 ವರ್ಷ. ಬಂಗಾರ ಕೊಳ್ಳುವವರಿಗೀಗ ಜಯನಗರ 5th ಬ್ಲಾಕ್ ಆಕರ್ಷಣೆಯ ಕೇಂದ್ರ. ಒಂದೇ 1 ವರ್ಷದಲ್ಲಿ ಒರಿಜಿನಲ್ ಆಭರಣ ಇತರ 19 ಕಡೆಯಂತೆಯೇ ಬೆಂಗಳೂರಿನಲ್ಲೂ ಸಾವಿರ ಗ್ರಾಹಕರನ್ನ ಪಡೆದಿರುವ ರೀತಿ ಕಂಡಾಗ ಬೆರಗಾಗುತ್ತದೆ. ಹೀಗೆ ರಾಜಧಾನಿಯಲ್ಲಿ ವರ್ಷ ತುಂಬಿದ ಸಂತೋಷವನ್ನು, ಕೃತಜ್ಞತೆಯನ್ನು, ನಮ್ಮ ತುಳುನಾಡ ಸಂಸ್ಕೃತಿ, ಆತ್ಮೀಯತೆಯನ್ನು ತಮ್ಮ ಗ್ರಾಹಕರು ಹಾಗೂ ಸಿಬ್ಬಂದಿಗಳೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ದಿ ಒರಿಜಿನಲ್ ಆಭರಣದ ಮಾಲಕರು ಕುಟುಂಬ ಸಮೇತರಾಗಿ ಬೆಂಗಳೂರಿಗೆ ಬಂದು ಆಟಿ ಡೊಂಜಿ ದಿನ ಆಚರಣೆ ಹಮ್ಮಿಕೊಂಡಿದ್ದರು. ಯಕ್ಷಗಾನ ಪ್ರಾರ್ಥನೆ ಮಾಡಿ, ದೀಪ ಬೆಳಗಿ, ತುಳುವ ರೈತರ ಮನೆಯ ಪರಿಸರವನ್ನೇ ವೇದಿಕೆಯಲ್ಲಿ ಸೃಷ್ಟಿಸಿ ನೇಜಿ ನೆಟ್ಟು ಆಟಿ ಕಳಂಜನನ್ನ ಬರಮಾಡಿಸಿದ ಪರಿಕಲ್ಪನೆ ಅತ್ಯಂತ ಸುಂದರವಾಗಿತ್ತು. ಆ ನಂತರದ ಆಟಿಯ ಊಟವೂ ಅದ್ಭುತವೆಂದರೆ ಅದ್ಭುತ. ಗ್ರಾಹಕರೊಂದಿಗೆ, ಸಿಬ್ಬಂದಿಗಳೊಂದಿಗೆ ಮಾಲಕರು ಬೆರೆತ ರೀತಿ ಬಲು ಚೆಲುವಿನದು. ನಮಸ್ಕಾರ ಬೆಂಗಳೂರು, ನಾನು ಸಂಧ್ಯಾ ಸುಭಾಸ್ ಕಾಮತ್. ಆಟಿಡೊಂಜಿ ದಿನ, ಆಷಾಢದ 1 ದಿನ, ಈ ಸಂಭ್ರಮಾಚರಣೆಯಲ್ಲಿ ನಮ್ಮ ಊರಿನ ಊಟ ಉಪಚಾರವನ್ನ ಬೆಂಗಳೂರಿಗೆ ತಂದು, ಇಲ್ಲಿಗ ನಮ್ಮ ಗ್ರಾಹಕ ಬಂಧುಗಳಲ್ಲಿ ಹಲವಾರು ಜನ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಹಲವಾರು ವರ್ಷಗಳಾಗಿರಬಹುದು. ಅವರಿಗೆಲ್ಲ ಒಂದು ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಹಾಗೆ ಆಯಿತು ಅಂತ ಹೇಳ್ಕೊಂಡು ನನ್ನ ಒಂದು ಭಾವನೆ. ನೀವೆಲ್ಲರೂ ಊಟ ತುಂಬಾ ಚೆನ್ನಾಗಾಗಿದೆ, ಪ್ರೋಗ್ರಾಮ್ ತುಂಬ ಚೆನ್ನಾಗಾಗಿದೆ. ನಿಮ್ಮ ಅಂಗಡಿಯಲ್ಲಿ ಸಿಗುವ ಆತಿಥ್ಯವೂ ಈ ಆತಿಥ್ಯನೂ ಒಂದೇ ಥರದಲ್ಲೂ ಇದೆ. ಅದೆಲ್ಲ ಅವರ ಫೀಡ್ಬ್ಯಾಕ್ಗಳನ್ನು ಕೇಳುವಾಗ ನಿಜವಾಗ್ಲೂ ಮನ ತುಂಬಿ ಬರುವಂಥ ಒಂದು ಸಂದರ್ಭ ಅಂತ ಹೇಳ್ಕೊಂಡು ನಾನು ಹೇಳಲು ಇಚ್ಛಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಆಯ್ತ್ರಿ ಮಹೇಶ್ ಕಾಮತ್ ಫ್ರಮ್ ಒರಿಜಿನಲ್ ಆಭರಣ ಉಡುಪಿ. ಟುಡೇ ವಿ ಆರ್ ಹಿಯರ್ ಆನ್ ದಿಸ್ auspicious occasion of ಆಟಿಡೊಂಜಿ ದಿನ. I am very happy to see a lot of our customers gathered here, and more than the food, I am blessed to witness the love of our customers, and my stomach is already full before even the lunch. Me being the next generation of the original Abharana Udupi, I am really proud, and I would really like to take this forward in a similar way. ನನಗಂತೂ ಊಟಕ್ಕೆ ಒಂದು ಬಾಯಿ, ಒಂದು ಹೊಟ್ಟೆ ಸಾಲಲಿಲ್ಲ. ಕಾರ್ಯಕ್ರಮವಾಗಲಿ, ಊಟದ ಪಟ್ಟಿಯನ್ನಾಗಲಿ ಒಂದೇ ವಿಡಿಯೋದಲ್ಲಿ ಹಿಡಿದಿಡುವುದೂ ಕಷ್ಟ. ಶಂಖ ಪುಷ್ಪದ ಅನ್ನವನ್ನು ಬಾಳೆಗೊನೆಯ ಹೂವಿನ ಎಸಳಿನಲ್ಲಿ ಕೊಡುವ ರೀತಿಯೊಂದಿಗೆ ಇತರ ಖಾದ್ಯಗಳು, ಕೆಟರಿಂಗ್ ವಹಿಸಿಕೊಂಡ ರಾಮ ಲಕ್ಷ್ಮಣರೆಂಬ ಅವಳಿ ಜವಳಿ ಸೋದರರು, ಹಳೆಯ ವಸ್ತುಗಳು ಬೆಂಗಳೂರಿನ ಜನರನ್ನ ಬೆರಗುಗೊಳಿಸಿದ ಕತೆಗಳೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ನಮಸ್ಕಾರ.